ಐಟಿ ಮುಂದೆ ಆಶ್ಚರ್ಯಕರ ಹೇಳಿಕೆಯನ್ನ ದರ್ಶನ್ ಕೊಟ್ಟಿದ್ದಾರೆ. ಒಂದು ಕಡೆ ಕೃಷಿಯಿಂದ ಬಂದ ಹಣ ಅಂತ ಹೇಳಿ ದಾಸ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಪ್ರಾಣಿಗಳ ಮಾರಾಟದಿಂದಲೂ ಹಣ ಬಂದಿದೆ ಅಂತ ಹೇಳಿ ಲೆಕ್ಕ ಕೊಡ್ತಿದ್ದಾರೆ ದರ್ಶನ್. ಜೊತೆಗೆ ಬರ್ತ್ಡೇಗೆ ಫ್ಯಾನ್ಸ್ ಹಣವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ದರ್ಶನ್ ಹೇಳಿರುವಂತಹದ್ದು. ಐಟಿ ಮುಂದೆ ದ್ವಂದ್ವ ಹೇಳಿಕೆಯನ್ನ ಕೊಲೆ ಆರೋಪಿ ದರ್ಶನ್ ಕೊಟ್ಟಿದ್ದಾರೆ. ಬರೀ ದರ್ಶನ್ ಹೇಳಿಕೆ ಮಾತ್ರ ಇದರಲ್ಲಿ ಇಂಪಾರ್ಟೆಂಟ್ ಆಗಲ್ಲ. ವಿಜಯಲಕ್ಷ್ಮಿ ನಿವಾಸದಲ್ಲೂ ಕೂಡ 3 ಲಕ್ಷ ಸಿಕ್ಕಿತ್ತು, ಅವ್ರ ಸ್ಟೇಟ್ಮೆಂಟು ಮುಖ್ಯ ಆಗುತ್ತೆ. ಜೊತೆಗೆ ಇವರು ಪ್ರದೂಷ್ಗೆ ಹಣ ಕೊಟ್ಟಿದ್ರು ಅನ್ನುವಂತಹ ವಿಚಾರ, ಅವ್ರ ಸ್ಟೇಟ್ಮೆಂಟು ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ನನ್ನ ಸ್ನೇಹಿತನಿಂದ 40 ಲಕ್ಷ ರೂಪಾಯಿ ಕೊಟ್ಟಂತಹ ಸಾಲ ರಿಟರ್ನ್ ಆಯಿತು ಅಂತಲ್ಲ, ಆ ಹೇಳಿಕೆನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ 4ರ ಹೇಳಿಕೆಯನ್ನು ತುಲನೆಗೆ ಹಾಕುವಂತಹ ಕೆಲಸ ಆಗುತ್ತೆ, ಮ್ಯಾಚ್ ಮಾಡುವಂತಹ ಕೆಲಸ ಆಗುತ್ತೆ. ತದನಂತರ ಸಾಲು ಸಾಲು ಸಂಕಷ್ಟಗಳನ್ನು ಎದುರಿಸ್ತಾ ಇರುವಂತಹ ದರ್ಶನ್ಗೆ ಈ 82 ಲಕ್ಷ ರೂಪಾಯಿ ಹಣದ ವಿಚಾರದಲ್ಲಿ ಯಾವ ರೀತಿಯ ಸಂಕಷ್ಟ ಎದುರಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಹಾಗಾದರೆ ಐಟಿ ಮುಂದೆ ದರ್ಶನ್ ಕೊಟ್ಟಂತಹ ಹೇಳಿಕೆ ಏನು? 82 ಲಕ್ಷ ರೂಪಾಯಿ ಹಣದ ವಿಚಾರಕ್ಕೆ ಇನ್ವೆಸ್ಟಿಗೇಷನ್ ವೇಳೆ ತನಿಖಾಧಿಕಾರಿ ಜೂನ್ 19, 2024ರಲ್ಲಿ ನಿಮ್ಮ ಮನೆಯಲ್ಲಿ 37,50,000 ರೂಪಾಯಿ ಸೀಸ್ ಮಾಡಿದ್ದಾರೆ. ಅದು ನಿಮ್ಮ ಗಮನಕ್ಕೂ ಕೂಡ ಬಂದಿರುತ್ತೆ. ಅದು ಕೂಡ ಕೃಷಿ ಲಾಭದಿಂದಲೇ ಬಂದಿದ್ದ, ಕೃಷಿ ಉತ್ಪನ್ನಗಳ ಮಾರಾಟದಿಂದಲೇ ನಿಮಗೆ ಲಾಭದ ರೂಪದಲ್ಲಿ ಸಿಕ್ಕಿದ್ದ? ಇದು ಆದಾಯ ತೆರಿಗೆಯ ಇಲಾಖೆಯ ಅಧಿಕಾರಿಗಳು ಕೇಳಿದಂತಹ ಪ್ರಶ್ನೆ. ನಾನು ಈಗಾಗಲೇ ಹೇಳಿದ್ದೇನೆ, ನನಗೆ ಬಂದಿರುವ ಹಣವೆಲ್ಲ ಕೃಷಿ, ಪ್ರಾಣಿಗಳ ಮಾರಾಟದಿಂದ ಬಂದಂತಹ ಲಾಭ. ಅಂದರೆ ಈ ಪ್ರಕರಣದಿಂದ ನುಣುಚಿಕೊಳ್ಳೋದಕ್ಕೆ ನಾಜೂಕಾಗಿ ತುಂಬ ಪ್ಲಾನಡ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿರೋದು ಗೊತ್ತಾಗ್ತಾ ಇದೆ. ಮತ್ತು ಅಭಿಮಾನಿಗಳು ನೀಡಿದಂತಹ ಉಡುಗೊರೆ ಇದಾಗಿದೆ, ಅದನ್ನ ಬಿಟ್ಟು ಬೇರೇನೂ ಕೂಡ ಇಲ್ಲ. ಅಂದ್ರೆ ದರ್ಶನ್ ಹೇಳ್ತಾ ಇರೋದು, ನನ್ನ ಖರ್ಚಿಗೆ ಅಭಿಮಾನಿಗಳು ನಂಗೆ ವಿಶ್ ಮಾಡಿ ನನ್ನ ಖರ್ಚಿಗೆ ಕೈಗೆ ಕಾಸು ಇಟ್ಟು ಹೋದ್ರು ಅನ್ನೋದು ಹೇಳ್ತಿದ್ದಾರೆ. ಅದಾದ ಮೇಲೆ ಅವ್ರು ಕೇಳ್ತಾರೆ, ಇನ್ನು ಉಳಿದಂತಹ ಕೆಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೇಳುವಂತಹ ಪ್ರಯತ್ನ ಮಾಡ್ತಾರೆ. 3 ಲಕ್ಷ ಹಣಕ್ಕೆ ಮೂಲ ದಾಖಲೆ ಇದೆಯಾ? ನಿಮ್ಮ ಪತ್ನಿ ಬಳಿ ಸಿಕ್ಕಿದ್ದು ಆ ಫ್ಲಾಟ್ನಲ್ಲಿ ಸಿಕ್ತಲ್ಲ, ಆ ದುಡ್ಡಿಗೆ ಮೂಲ ದಾಖಲೆ ಇದೆಯಾ ಅಂತ ಕೇಳ್ತಾರೆ. ಇಲ್ಲ, ನನ್ನ ಬಳಿ ಸಿಕ್ಕ ಹಣಕ್ಕೆ ಮತ್ತು ನನ್ನ ಪತ್ನಿಯ ಬಳಿ ಸಿಕ್ಕ ಹಣಕ್ಕೆ ಸದ್ಯಕ್ಕೆ ಯಾವುದೇ ದಾಖಲೆಗಳಿಲ್ಲ. ಒಂದು ಕಡೆ ಅವರೇ ಹೇಳ್ತಾರೆ, ನನ್ನ ಹತ್ರ ಏನೇನು ಹಣ ಸಿಕ್ತು ಅದೆಲ್ಲವೂ ಕೂಡ ಕೃಷಿಯಿಂದ ಬಂದ ಆದಾಯ ಅಂತ. ಆಮೇಲೆ ನೋಡಿ, ನಾನು 2024-25ರಲ್ಲಿ ಸಲ್ಲಿಕೆ ಮಾಡುವ ಆದಾಯ ತೆರಿಗೆ ಮಾಹಿತಿಯಲ್ಲಿ ಉಳಿದಂತೆ ಉಲ್ಲೇಖಗಳನ್ನು ಮಾಡ್ತೀನಿ. ಆದಾಯದ ಮೂಲ, ಘೋಷಿತ ಆದಾಯ ಎಲ್ಲ ನಾನು ಅಲ್ಲಿ ಘೋಷಣೆ ಮಾಡ್ಕೊಳ್ತೀನಿ ಅಂತ ಕೂಡ ಅವರು ತಿಳಿಸಿದ್ದಾರೆ. ಕೃಷಿಯಿಂದ ಆದಾಯ ಬಂದರೆ ಅದಕ್ಕೆ ಲೆಕ್ಕ ಕೊಡುವಂತಹ ಅಥವಾ ಮೂಲ ತೋರಿಸ್ಬೇಕಾದ ಅಗತ್ಯ ಇಲ್ಲ. ಅದನ್ನ ಇಲ್ಲಿ ಬಳಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದಾರೆ ತಪ್ಪಿಸ್ಕೊಳ್ಳೋಕೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮುರಳಿ. ಐಟಿ ಅಧಿಕಾರಿಗಳ ಮುಂದೆ ಕೃಷಿ ವಿಚಾರವನ್ನು ತಗೊಂಡಿದ್ದು, ಅಭಿಮಾನಿಗಳ ಖರ್ಚಿಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿದ್ದು ನಾಟ್ ಕನ್ವಿನ್ಸಿಂಗ್ ಅನ್ನೋ ಕಾರಣಕ್ಕೆ ಕೋರ್ಟ್ ಮೊನ್ನೆ ಆ ತೀರ್ಮಾನಕ್ಕೆ ಬಂತ ಅನ್ನೋದು. ಉಳಿದಂತೆ ಏನೆಲ್ಲ ಯಾವ ರೀತಿ ಇಂಟ್ರೋಗೇಷನಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಅನಿಸ್ತು, ಎಲ್ಲೆಲ್ಲಿ ಕ್ಲಾರಿಟಿ ಇಲ್ಲದೆ ತಪ್ಪಿಸ್ಕೊಳ್ಳೋದಕ್ಕೆ ವಿಲ ಒದ್ದಾಡಿದ್ರು ಅಂತ ಅನಿಸ್ತು ದರ್ಶನ್. ಮಮತಾ, ಇಲ್ಲಿ ಒಂದು ನೆನಪಿಸ್ಕೊಳ್ಬೇಕಾದಂಥ ಒಂದು ವಿಚಾರ, ಈ ಹಿಂದೆ ಒಬ್ಬ ಪ್ರಮುಖ ರಾಜಕಾರಣಿಯು ಕೂಡ ಐಟಿ ಮತ್ತು ಇಡಿ ಮುಂದೆ ಇದೇ ಹೇಳಿಕೆಯನ್ನು ಕೊಟ್ಟಿದ್ರು. ತಪ್ಪಿಸ್ಕೊಳ್ಳುವಂಥ ಒಂದಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿದರು. ನಾನು ಎಲ್ಲ ಕೂಡ ಸಂಪಾದನೆ ಮಾಡಿರುವಂಥದ್ದು ಸಾವಿರಾರು ಕೋಟಿ ಹಣವನ್ನು ನಾನು ಕೃಷಿ ಮೂಲಕವೇ ಮತ್ತು ಮಾರಾಟವನ್ನು ಮಾಡೋ ಮೂಲಕವೇ ನಾನು ಆ ಹಣವನ್ನು ಸಂಪಾದನೆ ಮಾಡಿದ್ದೀನಿ ಅಂತೇಳಿ ಈ ಹಿಂದೆ ರಾಜಕಾರಣಿಯೊಬ್ಬರು ಕೂಡ ಅದೇ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ರು. ಅದರ ಜೆರಾಕ್ಸ್ ಅಂತೇಳಿ ಅದೇ ಹೇಳಿಕೆಯನ್ನು ಮತ್ತೆ ಮರು ಹೇಳಿಕೆಯನ್ನಾಗಿ ದರ್ಶನ್ ಕೊಟ್ಟಿರುವಂಥದ್ದು. ಯಾಕಂದರೆ ಐಟಿ ಅಧಿಕಾರಿಗಳು ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ 82 ಲಕ್ಷ ಹಣ ಎಲ್ಲಿಂದ ಬಂತು, ಅದರ ಮೂಲ ಏನು ಅಂತ ಕೇಳಲಿಕ್ಕೆ ಹೋದ ಸಂದರ್ಭದಲ್ಲಿ ಕೃಷಿ ಅಂತೇಳಿ ಒಂದು ಕಾರ್ಡನ್ನು ಪ್ಲೇ ಮಾಡಿರುವಂಥದ್ದು. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ, ಕೃಷಿಯಿಂದ ಬರುವಂಥ ಲಾಭ ಏನಿದೆ, ಲಾಭವನ್ನು ಐಟಿಗೆ ಯಾವುದೇ ರೀತಿಯ ಡಿಕ್ಲರೇಷನ್ ಮಾಡುವಂಥದ್ದಾಗಲಿ ಮತ್ತು ಅದಕ್ಕೆ ಲೆಕ್ಕವನ್ನು ಕೊಡುವಂಥದ್ದಾಗಲಿ ಅದು ಕೂಡ ಮಾಡುವಂಥ ಅವಶ್ಯಕತೆಗಳಿಲ್ಲ. ಇನ್ನುಳಿದಂತೆ ಕೃಷಿಗೆ ಸಂಬಂಧಪಟ್ಟಂಥ ಪ್ರಾಣಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಅದು ಹಸು ಇರ್ಬೋದು, ಕುರಿ ಇರ್ಬೋದು ಅಥವಾ ಕುದುರೆ ಇರ್ಬೋದು, ಇವೆಲ್ಲನೂ ಕೂಡ ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೂ ಕೂಡ ಲೆಕ್ಕದಿಂದ ಏನು ಒಂದಷ್ಟು ರಿಲ್ಯಾಕ್ಸೇಷನ್ ಅನ್ನು ಪಡ್ಕೊಳ್ತಾರೆ. ಅದಕ್ಕೂ ಕೂಡ ಯಾವುದೇ ರೀತಿಯ ಲೆಕ್ಕವನ್ನು ಕೊಡುವಂಥ ಅವಶ್ಯಕತೆಗಳಿಲ್ಲ. ಅದಾದ ನಂತರ ಅಭಿಮಾನಿಗಳು ಕೊಟ್ಟಂಥ ಹಣ, ಯಾವ ಅಭಿಮಾನಿ ಕೊಟ್ಟ, ಯಾವ ಸಂದರ್ಭದಲ್ಲಿ ಕೊಟ್ಟ, ಯಾವ ವರ್ಷದ ಬರ್ತ್ಡೇಯಲ್ಲಿ ಕೊಟ್ಟ ಅನ್ನೋದಕ್ಕೆ ಯಾವುದೇ ರೀತಿಯ ಲೆಕ್ಕಗಳಿಲ್ಲ ಅಂತೇಳಿ ಹೇಳ್ಬೋದು. ಅದಕ್ಕೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟು ಅದರಿಂದ ತಪ್ಪಿಸ್ಕೊಳ್ಳುವಂಥಷ್ಟು ಒಂದು ಪ್ರಯತ್ನಗಳನ್ನು ಈಗ ದರ್ಶನ್ ಮಾಡಿರುವಂಥದ್ದು. ಅಂದರೆ ಪ್ರಮುಖವಾಗಿ 3 ಅಂಶಗಳನ್ನು ಇಟ್ಕೊಂಡು
ಮಾಡಿಕೊಂಡವರು 82 ಲಕ್ಷ ಮತ್ತು ಮನೆಯಲ್ಲಿ ಸಿಕ್ಕಂತ ಹಣ ಏನಿತ್ತು ಅದಕ್ಕೆಲ್ಲದಕ್ಕೂ ಕೂಡ ಲೆಕ್ಕವನ್ನು ಕೊಡುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡಿರುವಂತದ್ದು. ಆ ಹಿನ್ನೆಲೆಯಲ್ಲಿಯೇ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುವ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ಪ್ರಬಲವಾದ ವಾದವನ್ನು ಮಂಡನೆ ಮಾಡ್ತಾರೆ. ದರ್ಶನ್ ಇದುವರೆಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಹೇಳಿಕೆಗಳನ್ನ ಕೊಟ್ಟಿಲ್ಲ. ಜೊತೆಗೆ ಆದಾಯದ ಮೂಲ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೃಷಿ ಅಂತ ಹೇಳಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ಕೃಷಿಗೆ ಸಂಬಂಧಪಟ್ಟಂತೆ ಅವರು ಎಲ್ಲೂ ಕೂಡ ಕೃಷಿಯನ್ನ ಮಾಡಿರುವಂತದ್ದಾಗ್ಲಿ ಅಥವಾ ಅವರು ಲಾಭವನ್ನ ಪಡೆದುಕೊಂಡು ಬೆಳೆಯನ್ನ ಬೆಳೆದು ಅದರಿಂದ ಲಾಭವನ್ನು ಪಡ್ಕೊಂಡಿರುವಂತದ್ದಾಗ್ಲಿ ಎಲ್ಲೂ ಕೂಡ ಇಲ್ಲ ಅನ್ನೋದ್ರ ಬಗ್ಗೆ ಹೇಳಿಕೆಯನ್ನ ಕೊಡ್ತಾರೆ. ಒಂದು ಫಾರ್ಮ್ ಹೌಸ್ ಇದೆ ಮೈಸೂರಿನಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ಕೇವಲ 3 ವರ್ಷದಲ್ಲಿ 25 ಲಕ್ಷ ಲಾಭ ಬರ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತೇಳಿ ಐಟಿ ಅಧಿಕಾರಿಗಳು ಆಕ್ಷೇಪಣೆಯನ್ನು ಎತ್ತಿರುವಂತದ್ದು. ಆ ಹಿನ್ನೆಲೆಯಲ್ಲಿಯೇ ಏನು ತನಿಖಾಧಿಕಾರಿಗಳು ಸೀಸ್ ಮಾಡಿದಂತ ಹಣವನ್ನ ಐಟಿ ಅಧಿಕಾರಿಗಳು ತೆಗೆದುಕೊಳ್ಬೇಕು ಮತ್ತು ಅದನ್ನ ತನಿಖೆಯನ್ನ ಮಾಡಬೇಕು ಅಂತೇಳಿ ಈಗ ಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ.